Hello my dear students. So ನೋಡಿ ಇವತ್ತಿನ ಟಾಪಿಕ್ ಒನ್ ಶಾಟ್ ವಿಡಿಯೋದು you have taken it as relation and function. In April 2022 exam ಗೆ 1 ಮಾರ್ಕ್ ಇದ್ದು ಒಂದ 2 ಮಾರ್ಕ್ ಇದ್ದು ಒಂದ 3 ಮಾರ್ಕ್ ಇದ್ದು ಒಂದ 5 ಮಾರ್ಕ್ ಇದ್ದು ಎರಡು ಬರ್ತವೆ. So totally 16 ಮಾರ್ಕ್ ಬರ್ತವೆ. ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ 5 ಮಾರ್ಕ್ ಪರ್ಪಸ್ ಅಂತೂ ಎರಡು ಈಜಿ ಆಗಿ ಮಾಡ್ಕೋಬಹುದು. ಸೊ ಅಂತ ಚಾಪ್ಟರ್ ಸೊ ಗಮನ ಇಟ್ಟು ನೋಡಿ. ಸೊ ಅದು ತಗೊಂಡಿನಿ ಫಸ್ಟ್ 1 ಮಾರ್ಕ್ ಕ್ವೆಶ್ಚನ್ಸ್. ಒಂದು ಡೆಫಿನಿಷನ್ ಕೇಳಬಹುದು, ಮೂರು ಡೆಫಿನಿಷನ್ಸ್ ಇದಾವು, ಮೂರು ಡೆಫಿನಿಷನ್ ಒಂದು ಡೆಫಿನಿಷನ್ ಬರಬಹುದು. ಸೊ ಅದು ಗಮನ ಇಟ್ಟು ನೋಡ್ರಿ. ಬೈನರಿ ಆಪರೇಷನ್, ಬೈಜೆಕ್ಟಿವ್ ಫಂಕ್ಷನ್, ಎಂಪ್ಟಿ ರಿಲೇಷನ್. ಎಂಪ್ಟಿ ರಿಲೇಷನ್ ಏನ್ ಡೆಫಿನಿಷನ್? relation or on a set A is said to be empty relation if no element of A belongs to any element of A. ಆಯ್ತಾ? ಸೊ ರಿಲೇಷನ್ ಯಾವ ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಗೆ ಬಿಲಾಂಗಿಂಗ್ ಆಗಿರಬಾರದು ಅಂತ ರಿಲೇಷನ್ ಅನ್ನು ನಾವು ಏನಂತೀವಿ? ಎಂಪ್ಟಿ ರಿಲೇಷನ್ ಅಂತ ಹೇಳಿ ಕರಿತೀವಿ. ಹೌದಾ? ಸೆಕೆಂಡ್ ಒನ್ ನೋಡ್ರಿ, ಡೆಫಿನಿಷನ್ ಚೆನ್ನಾಗಿ ನೋಡ್ಕೊರಿ. ಬೈನರಿ ಆಪರೇಷನ್. ಬೈನರಿ ಆಪರೇಷನ್ ಏನಂತೀವಿ? ಸ್ಟಾರ್ is said to be binary operation if function star is such that it must belongs to A cross A to A. ಅಂದ್ರೆ A ದಿಂದ ಸ್ಟಾರ್ ಮಾಡಿ A ಮಾಡಿದ್ರೆ ಬರುವ ಆನ್ಸರ್ ಗಳು ಏನಿರಬೇಕು? A ದಾಗ ಇರಬೇಕು. ಅಂತದಕ್ಕೆ ಏನಂತೀವಿ ನಾವು? ಅವಾಗ ಸ್ಟಾರ್ ಆಗ್ಲಿಕ್ಕೆ ಅದನ್ನ ಆಕ್ಚುಲಿ ಮ್ಯಾಥಮೆಟಿಕಲಿ ಯು ಸೇ ಇಟ್ ಆಸ್ ಆಸ್ಟರಿಸ್ಕ್ ಅಂತ ಕರೀತೀವಿ. ಬಟ್ ಜನರಲ್ ಆಗಿ ಯೂಶುವಲಿ ಪ್ರೊನೌನ್ಸ್ ಮಾಡಬೇಕಾದ್ರೆ ಈಜಿ ಆಗಿ ಸ್ಟಾರ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಓಕೆ, ಎಸ್. ಸೊ ಅದಕ್ಕೆ ಏನಂತೀವಿ ನಾವು? ಬೈನರಿ ಆಪರೇಷನ್ ಅಂತೀವಿ. ಬೈಜೆಕ್ಟಿವ್ ಫಂಕ್ಷನ್ ಅಂತ ಗೊತ್ತಾದ ನಿಮಗೆ? ವಾಟ್ ಇಸ್ ಬೈಜೆಕ್ಟಿವ್ ಫಂಕ್ಷನ್? a function which is both on one and on two is called bijective function. ಸೊ ಈ ಮೂರು ಡೆಫಿನಿಷನ್ಸ್ ಗಳನ್ನ ಪರ್ಫೆಕ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಡೆಫಿನಿಷನ್ಸ್ ಗಳನ್ನ ಕೇಳೋ ಚಾನ್ಸಸ್ ಇರ್ತದೆ. ರಿಲೇಷನ್ ಅಂಡ್ ಫಂಕ್ಷನ್ ಅಂಡ್ ವೆಕ್ಟರ್ಸ್, LPT ಮೂರು ಚಾಪ್ಟರ್ ಡೆಫಿನಿಷನ್ ಬರೋ ಸಾಧ್ಯತೆ ಬಹಳ ಅದ. ಹೌದಾ? ಎರಡು ಡೆಫಿನಿಷನ್ ಆದ್ರೂ ಕೇಳಬಹುದು ಮೂರು ಚಾಪ್ಟರ್. LPP ಅಂದ್ರೆ ಕಂಪಲ್ಸರಿ ಬರ್ತದೆ. ವೆಕ್ಟರ್ಸ್ ಅಂಡ್ ರಿಲೇಷನ್ ಫಂಕ್ಷನ್ ಒಂದ್ ಕಡೆ ಎಲ್ಲ ಡೆಫಿನಿಷನ್ ಬರ್ತದೆ. ಸೊ ರೈಟ್. ಸೊ ಇಷ್ಟ ಆದ್ಮೇಲೆ ಸೊ ನಾಲ್ಕನೇ ಪ್ರಶ್ನೆ ತಗೊಂಡಿದ್ದೀವಿ ನೋಡಿ. ಇವು ಟ್ರಿಕಿ ಕ್ವೆಶ್ಚನ್ ನಾವು. ಲೆಟ್ಸ್ ಸ್ಟಾರ್ಟ್ ವಿತ್ ಬೈನರಿ ಆಪರೇಷನ್ ಆನ್ ದ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ a star b equal to ab by 4. ಫೈಂಡ್ ದ ಐಡೆಂಟಿಟಿ ಎಲಿಮೆಂಟ್. ಇಲ್ಲಿ ನೋಡಿ, ಈ ಟ್ರೈ ಮಾಡ್ತಾ a star b equal to ab by 4 ಅದ. a star b equal to ab by 4 ಅದ. ಫೈಂಡ್ ದ ಐಡೆಂಟಿಟಿ ಎಲಿಮೆಂಟ್ ಅದ. ಐಡೆಂಟಿಟಿ ಎಲಿಮೆಂಟ್ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಈಗ ಐಡೆಂಟಿಟಿ ಅಂದ್ರೆ e ಆಗ್ತದ. ಸೊ a star e equal to ae by 4. ತಿಳಿತಾ? a star e equal to ae by 4 ಅಥವಾ e star a equal to ae by 4 ಎರಡು ಒಂದ. ಓಕೆ, ಐಡೆಂಟಿಟಿ ಎಲಿಮೆಂಟ್ ಅಂದ್ರೆ ಏನು? ಸೊ ಅದರ ಜೊತೆ ನಾವು ಮಲ್ಟಿಪ್ಲೈ ಮಾಡಿ, ಡಿವೈಡ್ ಮಾಡಿ, ಯಾವುದೋ ಆಪರೇಷನ್ ಮಾಡಿ ವಾಪಸ್ ಅದ ಎಲಿಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 10 plus 0 equal to 10, 20 plus 0 equal to 20. So 0 is the identity element of addition. ठीक है? ಯಾವುದನ್ನು ತಗೊಂಡಿರ್ತೀವಿ ವಾಪಸ್ ಅದ ಬರಬೇಕು. ಅಂದ್ರೆ ಅದರ ಅರ್ಥ ಇಲ್ಲೇನಾ? a star e equal to a ಕೂಡ ಬರಬೇಕು. ಹೌದೋ ಇಲ್ಲೋ? ಯಾವುದನ್ನ ಐಡೆಂಟಿಟಿ ಕೂಡ ಸ್ಟಾರ್ ಮಾಡ್ತೀವಲ್ಲ ಅವಾಗ ಯಾವುದನ್ನ ಮಾಡಿರ್ತೀವಲ್ಲ ಅದರ ಎಲಿಮೆಂಟ್ ಬರಬೇಕು. ಇವೆರಡು ಈಕ್ವಲ್ ಆಗು ae by 4 equal to a. ಯಾಕಂದ್ರೆ LHS ಸೇಮ್ ಅದ. ಹೌದಾ? a ಕ್ಯಾನ್ಸಲ್ ಆಗಿ 4 ಆ ಕಡೆ ಕಳಿಸ್ರಿ, e equal to 4. ಇಷ್ಟು ಮಾಡಿದ್ರೆ 1 ಮಾರ್ಕ್ಸ್. ಅದು ಬಹಳ ಸಲ ರಿಪೀಟೆಡ್ ಆಗಿರುವಂತ ಪ್ರಶ್ನೆ. 2 ಮಾರ್ಕಿಗೆ ಆದ್ರೂ ಕೇಳ್ತಾನೆ sometimes 1 ಮಾರ್ಕಿಗೂ ಕೇಳ್ತಾನೆ. ಇದ ಪ್ರಶ್ನೆಯನ್ನು sometimes it is asked for 2 marks, sometimes it is asked for 1 mark, which is repeatedly asked. ಬಹಳ ಸಲ ಕೇಳಿದ್ದಾರೆ ಈ ಪ್ರಶ್ನೆಯನ್ನ. ಗಮನವಿಟ್ಟು ನೋಡ್ಕೋಬೇಕು. a star b ಅಂದ್ರೆ ab by 4 ಕೊಟ್ಟಿದ್ದಾರೆ. ಅದರ ಟೈಪ್ a star e ಬರ್ಕೋರಿ ae by 4 ಆಗ್ತದೆ. a star e ಅಂದ್ರೆ a ಅಂತ ನಮಗೆ ಗೊತ್ತದ. ಅಕಾರ್ಡಿಂಗ್ ಟು ಐಡೆಂಟಿಟಿ ರೂಲ್ ಎರಡು ಈಕ್ವಲ್ ಮಾಡ್ಕೊಬೇಕು. ಸೊ 4 ಆ ಕಡೆ ಹೋದ್ರೆ e equal to 4 ಆಗುತ್ತೆ. ಫೈನ್, ಎಸ್. ಸೊ ನೆಕ್ಸ್ಟ್ ನೋಡಿ, ಫಿಫ್ತ್ ಪ್ರಾಬ್ಲಮ್ ತಗೊಂಡಿದ್ದೀನಿ. an operator star on z plus defined as a star b equal to modulus of a minus b for all ab belongs to z plus is star binary operation. ನೋಡಿ, z plus ಒಳಗಿನೂ ಎರಡನೇ ತಗೋಬೇಕು ನೀವು. ಯಾವರೇ ತಗೊಂಡು ಹಿಂಗ್ ಪ್ರೊಸೆಸ್ ಮಾಡಬೇಕು a minus b. ಬರುವ ಆನ್ಸರ್ z plus ಒಳಗೆ ಇರಬೇಕು. ಬರ್ತದನ್ನ ಚೆಕ್ ಮಾಡ್ರಿ. ಯಾವರೇ ತಗೊಂಡು 100% ಬರ್ತದ. ಯಾಕೆ ಹೇಳ್ರಿ? mod ಐತಿ. ಕಾಮನ್ ಥಿಂಕಿಂಗ್. mod ಐತಿ ಅಂದ್ರೆ ಇಟ್ ಮಸ್ಟ್ ಬಿ ಪಾಸಿಟಿವ್. ಹೌದಾ? z ಪ್ಲಸ್ ಅನ್ನೋದು ಪಾಸಿಟಿವ್. ಇಲ್ಲಿ mod ಅದ. ಒಳಗೆ ನೆಗೆಟಿವ್ ಬಂದ್ರೆ mod ಹಾಕಿದ್ರೆ ಪಾಸಿಟಿವ್ ಆಗ್ತೈತಿ. ಪಾಸಿಟಿವ್ ಇದ್ರೆ mod ಹಾಕಿದ್ರೆ ಪಾಸಿಟಿವ್, ನೆಗೆಟಿವ್ ಇದ್ರೆ mod ಹಾಕಿದ್ರೆ ಪಾಸಿಟಿವ್. ಸೊ ಪಾಸಿಟಿವ್ ಬರ್ತೈತಿ. ಸೊ ಕ್ಲಿಯರ್ಲಿ ಬರಿಬೇಕು. ಸಿನ್ಸ್ a minus b for every ab
belongs to Z plus. Hence star is binary. Hence star is binary. ಅಥವಾ ನೀವು just star is binary operation ಮಾಡೋದು ಯಾಕಂದ್ರೆ 1 ಮಾರ್ಕ್ ಈಗ ಅದ ಅವೇನ್ justify ಅಂತಿಲ್ಲ give reason ಅಂತಿಲ್ಲ just is star binary operation. Yes, star is a binary operation. ಇಷ್ಟು ಬರೋದು star 1 ಮಾರ್ಕ್. Fine. Yes. Okay. In next ನೋಡ್ರಿ seventh ಅಲ್ಲ sixth ಓದು ನೋಡಿ ಇಲ್ಲಿ let star be a binary operational set of natural numbers given by a star equal to LCM of a and b. Find 5 star 7. ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ನೋಡಿ 1 ಮಾರ್ಕ್ ಗೆ ಅಗೇನ್ ರಿಪೀಟ್ ಆಗಿ ಕೇಳುವಂತ ಪ್ರಶ್ನೆ 5 star 7 ಗೆ ಅಂತ ನಾವು 20 star 16 ಗೆ ಅಂತ ನಂಬರ್ ಬದಲಾಗ್ತಾವ ಬಟ್ LCM ಸೇಮ್ ಇರ್ತದೆ. ಓಕೆ ನೀವು ಪ್ರಿಪರೇಟರ್ ಒಳಗೆ ಬಿದ್ದಾಗೆ ಹೌದಾ. ಸೊ LCM of 5 star 7 ಅಂದ್ರೆ ಎಷ್ಟು ಆಗ್ತದೆ 5 or 7 ಗೆ LCM ಕಂಡುಹಿಡಿಯಬೇಕು. LCM of 5 star 7 equal to 35. ಅದ 20 star 16 ಗೆ ಇದೆ ಅಂದ್ರೆ 80 20 14 LCM 85 5 35. ಸೊ ಗಮನ ಇಟ್ಟು ನೋಡ್ಕೋಬೇಕು, ಇದು ಬಹಳ ಸಲ ರಿಪೀಟ್ ಆಗ್ತಕ್ಕಂತ ಪ್ರಶ್ನೆ ತಿಳಿತಾ. ಎಸ್. Last question 7th one. A relation of R on A equal to 1 2 3 defined by R equal to 1 1 1 2 3 3 is not symmetric. Pi ಅಂತ ಬಹಳ ಈಜಿ ಆಗಿ ಹೇಳಬೇಕು. It is not symmetric because ಎದಕ್ಕೆ ಹೇಳ್ರಿ 1 2 belongs to R but 1 does not belong to R. ಈ ಸೆಂಟೆನ್ಸ್ ಬರೆದ್ರೆ ಸಾಕು 1 ಮಾರ್ಕ್. ಫೈನ್. ಎಸ್. ಇಷ್ಟು ಪ್ರಶ್ನೆಗಳು ನೀವು 1 ಮಾರ್ಕ್ ಬರಬಹುದು. ಈ ತರದ ಪ್ರಶ್ನೆಗಳು ಇಷ್ಟು ಪ್ರಶ್ನೆಗಳು. ಅಥವಾ ಇನ್ನೊಂದು ಏನು ಕೇಳ್ತಾನೆ give an example of a relation which is not symmetric, not transitive but reflexive. Reflexive symmetric but not transitive. Reflexive transitive but not symmetric. ಈ ತರನು ಕೇಳ್ತಾನೆ. ಸೊ ಅವಾಗ ಏನು ಮಾಡ್ಕೋಬೇಕು ನೀವು ಅವಾಗ r equal to ನೋಡ್ರಿ ಫಿಕ್ಸ್ ಮಾಡ್ಕೋಬೇಕು. a equal to 1 2 3 ಫಿಕ್ಸ್ ಇಟ್ಕೋಬೇಕು. ಇದರ ಪ್ರಕಾರ ಅವ್ರು ಏನು ಕೇಳ್ಯಾರ ಅದನ್ನ ಬರೀಬೇಕು. ಈ ಫಾರ್ ಎಕ್ಸಾಂಪಲ್ ಏನು ಕೇಳ್ತಾನೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಅದ ಟ್ರಾನ್ಸಿಟಿವ್ ಇಲ್ಲ, ಅವಾಗ ಏನು ಮಾಡ್ರಿ 1 1 ಬರೀರಿ 2 2 ಬರೀರಿ 3 3 ಬರೀರಿ. ಯಾಕಂದ್ರೆ ರಿಫ್ಲೆಕ್ಸಿವ್ ಐತೆ ಅಂತ ಸಿಮೆಟ್ರಿಕ್ ಅಂದ್ರೆ 1 2 ಬರೀರಿ 2 1 ಬರೀರಿ 1 3 ಬರೀರಿ 3 1 ಬರೀರಿ ಮುಗಿಸ್ಬಿಡ್ರಿ. ಇದಾದ್ಮೇಲೆ ಟ್ರಾನ್ಸಿಟಿವ್ ಆಗಿರೋದಿಲ್ಲ, ಈಗ ಟ್ರಾನ್ಸಿಟಿವ್ ತಗೊಂಡಿಲ್ಲ ಹೌದಾ. ಒಮ್ಮೆ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಕೇಳ್ತಾನೆ ಬಟ್ ನಾಟ್ ಸಿಮೆಟ್ರಿಕ್ ಅದ. ಸೊ ಅದಕ್ಕೆ ಸಂಬಂಧಿಸಿದಾಗ ಹೆಂಗಿರ್ತದಲ್ಲ ಹಂಗೆ ಬರ್ಕೋಬೇಕು. ಅಂಡರ್ಸ್ಟುಡ್. ಸೊ ಆ ತರದ ಪ್ರಶ್ನೆಗಳು ಬರ್ತಾವ. ಸೊ ಇಷ್ಟು ಪ್ರಶ್ನೆಗಳು ನಿಮಗೆ ಇದ್ರೊಳಗೆ ಬರ್ತಾವ. ಓಕೆ ಫೈನ್. ಸೊ note it down. Yes, we will go to 2 mark next. So my dear students, so 2 marking ನೋಡ್ರಿ ಇಲ್ಲೊಂದು ಎರಡು ಪ್ರಶ್ನೆಗಳನ್ನು ತಗೊಂಡಿದ್ದೇನೆ, ಒಂದು 4 ರಿಂದ 5 ಪ್ರಶ್ನೆಗಳನ್ನು ಮಾಡೋಣ 2 ಮಾರ್ಕಿನ. ಓಕೆ ನೋಡಿ ಡಿಫರೆಂಟ್ ತಗೋತೀನಿ. ಇಂಪಾರ್ಟೆಂಟ್ ಇದ್ದ ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಅಸೋಸಿಯೇಟಿವ್ ಅನ್ನೋದು ಬಹಳ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. Verify whether star defined on Q by A star equal to AB by 2 is associative or not. Okay, ಅದನ್ನ ಚೆಕ್ ಮಾಡಬೇಕು ನಾವು. ಸೊಲ್ಯೂಷನ್ ತಗೋರಿ. ಅಸೋಸಿಯೇಟಿವ್ ಅಂತ ಬಟ್ ಕೊಡುದು B ಮಟ್ಟ ಅಟ್ಟ ಕೊಟ್ಟಾರ, B ಮಟ್ಟ ಅಟ್ಟ ತಗೋಬಾರ್ದು, ನೀವು C1 ತಗೋಬೇಕು ಅಸೋಸಿಯೇಟಿವ್ ಅಂತ. ಓಕೆ ಫಾರ್ ಆಲ್ A B C belongs to Q. A B C ಮೂರು Q ಒಳಗದಾವ ತಿಳ್ಕೊಂಡು. ಈಗ ನೋಡ್ರಿ ಏನಾಗ್ತೈತಿ, ನಾವು ಟು ಪ್ರೂವ್ ಏನು ಪ್ರೂವ್ ಮಾಡಬೇಕು ಅಥವಾ ಟು ಚೆಕ್. ಓಕೆ ಏನು ಟು ವೆರಿಫೈ ಅಂದ್ರೆ ವೆರಿಫೈ ಅಂದಾಗ ಏನು ವೆರಿಫೈ ಮಾಡಬೇಕು, A star B star C is equals to A star B star C. ಹಿಂಗೆ ವೆರಿಫೈ ಮಾಡಬೇಕು ಹೌದಾ. ಅಸೋಸಿಯೇಟಿವ್ ಅಂತಂದ್ರೆ ನೀವು ರೈಟ್. ಸೊ ಮೊದಲು B star C ತಗೊಳ್ಳಿ, LHS ತಗೋತಾನ A star B star C. ಸೊ B star C ಅಂದ್ರೆ ಇದರ ಪ್ರಕಾರ ಬರ್ಬೋದು ಏನಾಗ್ತದೆ ನೋಡ್ರಿ A star BC by 2 ಆಯ್ತು ಹೌದೋ ಇಲ್ಲೋ. ಓಕೆ ಈ BC by 2 ಅನ್ನು ಏನು ಗೊತ್ತನೋ P ಅನ್ಕೋಬೇಕು ಹೌದಾ. BC by 2 is equal to P. So A star P ಏನಾಯ್ತು ಈಗ AP by 2 ಆಯ್ತು. So AP by 2 ಅಂದ್ರೆ P ಇದ್ದ ಜಾಗದಾಗ BC by 2 ತುಂಬ್ರಿ, BC by 2 divided by 2. So total ಏನಾಯ್ತು ABC by 4 ಹೌದಾ. LHS ABC by 4. RHS ಏನಾಗ್ತದೆ ನೋಡ್ರಿ ಸಿಮಿಲರ್ ಥಿಂಗ್. A star B ಮಾಡ್ಕೋಬೇಕು ಫಸ್ಟ್ ಈ ಬ್ರಾಕೆಟ್ ಒಳಗೆ ಇದ್ದದನ್ನ. A star B ಅಂದ್ರೆ ಏನು AB by 2 star C. AB by 2 ಅನ್ನ Q ಅನ್ಕೋತೀನಿ, Q star C ಆಯ್ತು. Q star C ಅನ್ನ ಲೆಕ್ಕ ಮಾಡಿದ್ರೆ QC by 2 ಆಯ್ತು. Q ಅಂದ್ರೆ ಏನು ತುಂಬಿಕೊಂಡಿದ್ದೀನಿ AB by 2 ತುಂಬಿಕೊಂಡಿದ್ದೀನಿ. AB by 2 into C divided by 2 of course ABC by 4 ಆಯ್ತು. LHS equal to RHS. Hence star
ಈಸಿ ಪ್ರಶ್ನೆ. a star b star c a star b star c b star c ಅನ್ನು ಮೊದಲು ಆಪರೇಟ್ ಮಾಡ್ಕೊರಿ. ಫಸ್ಟ್ ಗೆ b star c ಅನ್ನು p ಅನ್ಕೋಬೇಕು. p ಅನ್ಕೊಂಡು ಆಪರೇಟ್ ಮಾಡ್ಕೊರಿ, abc/4 ಬರ್ತದ. ಇದರಲ್ಲಿ q ಅನ್ಕೊಂಡು ಆಪರೇಟ್ ಮಾಡ್ಕೊರಿ, ಅದು abc/4. ಫೈನ್. ನೋಡಿ ಗಮನ ಇಟ್ಟು ನೋಡ್ಕೋಬೇಕು. bc/2 ಆತು, ಇದಾತು abc/4. ಇಲ್ಲಿ a star b ಅಂದ್ರೆ ab/2 star c, ab/2 ಅನ್ನ q ಅನ್ಕೋಬೇಕು. ಏನಾದರೂ ಒಂದು ಅನ್ಕೋರಿ, ಬಟ್ pq ಅನ್ಕೊಂಡು ನೀವು rs ಅನ್ಕೋರಿ, ಏನ್ ಬೇಕಾದ್ರೂ ಅನ್ಕೋರಿ. AB ಒಂದು ಬಿಟ್ಟು ಬೇರೆ ಅನ್ಕೋರಿ, AB ಆಲ್ರೆಡಿ ಅದಾವ ಇಲ್ಲಿ, ಕೈ ಅನ್ಕೋಬಾರ್ದು ಅಷ್ಟೇ. ಫೈನ್. ಸೊ ಇನ್ನೊಂದು ಕ್ವಶ್ಚನ್ ನೋಡ್ರಿ, ಈ ತರದ ಪ್ರಶ್ನೆ ಅಥವಾ ಇದ ಪ್ರಶ್ನೆ, ಈ ತರದ ಪ್ರಶ್ನೆ ನಮ್ಗಿಂತಲೂ ಇದ ಪ್ರಶ್ನೆ ಬರ್ತದೆ. ಅಸೋಸಿಯೇಟಿವ್ ಕೇಳಕ್ಕೆ ಭಾಳ ಚಾನ್ಸ್ ಇರುವಂತ ಪ್ರಶ್ನೆ, 2 ಮಾರ್ಕಿಗೆ ಬರ್ತಕ್ಕಂಥ ಎಲ್ಲಾ ಲಕ್ಷಣಗಳನ್ನು ಹೊಂದಿರೋ ಪ್ರಶ್ನೆ. ಫೈನ್. ಎಸ್. ಸೆಕೆಂಡ್ ಒನ್ ನೋಡಿ, if f maps from R to R defined by f of x is equal to 1 plus x square, then show that f is neither 1 1 nor 1 2. 1 1 2 ಇಲ್ಲ 1 2 ಇಲ್ಲ ಅಂತ ತೋರಿಸಬೇಕಿದೆ. ನೋಡಿ 1 1 on 2 ನನಗೆ ಅನಿಸಿದ ಮಟ್ಟಿಗೆ ಈ ಪ್ರಶ್ನೆ ಬರೋ ಸಾಧ್ಯತೆ ಈ ಸಲ ಕಡಿಮೆ. ಯಾಕೆ ಕಡಿಮೆ ಹೇಳ್ರಿ? ಯಾಕಂದ್ರೆ ಆಲ್ರೆಡಿ 1 1 on 2 ಮೇಲೆ 5 ಮಾರ್ಕಿಗೆ ಬರ್ತದ ನಿಮಗೆ. ಸೊ ಹೀಗಾಗಿ ಈ ಪ್ರಶ್ನೆ ಬರೋ ಚಾನ್ಸಸ್ ಬಹಳ ಕಡಿಮೆ. ಆದ್ರೂ ತಗೊಂಡಿದ್ದೀನಿ ಮಾಡ್ತಾನೆ, ಹಂಗೆ ಥಿಂಕ್ ಮಾಡ್ಬೇಕು ನೀವು. ಯಾಕಂದ್ರೆ ಒಂದು ಕಾನ್ಸೆಪ್ಟ್ ಮೇಲೆ ಒಂದೇ ಕ್ವಶ್ಚನ್ ಬರ್ತಿರ್ತದ. 1 1 on 2 5 ಮಾರ್ಕಿಗೆ ಬಂದ ಬರ್ತದ ನಿಮಗೆ, ಹೌದಾ? ಹಂಗಿದ್ಮೇಲೆ 2 ಮಾರ್ಕಿಗೆ ಬರಲ್ಲ. ಇದನ್ನ ಹಿಂದೆ ಕೇಳಿದಾರ, ಯಾವಾಗ 1 1 on 2 ಇದ್ದಿದ್ದಿಲ್ಲ 5 ಮಾರ್ಕಿಗೆ, ಯಾವಾಗ ಇನ್ವರ್ಟಿಬಲ್ ಪ್ರೂವ್ ಮಾಡೋದಿತ್ತು 5 ಮಾರ್ಕಿಗೆ, ಹೌದಾ? ಸೊ ಈಗ ನೋಡಿ ಯಾವುದು ತಗೋತೀನಿ, f maps from R to R 1 1 ತಗೋರಿ. f of x1 is equal to f of x2 ಮಾಡ್ಕೋರಿ. ಇಲ್ಲಿ ಫಾರ್ ಆಲ್ x1 x2 belongs to R. f of x1 ಅಂದ್ರೆ 1 plus x1 square 1 plus x2 square, 1 1 cancel ಆಗಲಿ, x1 square equal to x2 square, x1 is equal to ಏನಾಯ್ತು plus or minus x2 ಆಗ್ತೈತಿ, ಹೌದೋ ಇಲ್ಲೋ? ಈ ಸ್ಕ್ವೇರ್ ಈ ಕಡೆ ಕಳಿಸಿದಾಗ ಏನಾಗ್ತಿದೆ, ರೂಟ್ x2 ಸ್ಕ್ವೇರ್ ಆಯ್ತು. ರೂಟ್ ಒಳಗಿಂದ ಹೊರಗೆ ಬರಬೇಕಾದ್ರೆ ಪ್ಲಸ್ ಆರ್ ಮೈನಸ್ ಆಗ್ತೈತಿ, ಯಾಕಂದ್ರೆ r ಒಳಗೈತಿ. r ಒಳಗಿಂತಂದ್ರೆ ಪ್ಲಸ್ ಆರ್ ಮೈನಸ್ ಆಗಿ ಹೊರಗೆ ಬರ್ತೈತಿ, ಯಾಕಂದ್ರೆ ರಿಯಲ್ ನಂಬರ್ ಪ್ಲಸ್ ಮೈನಸ್ ಎರಡು ಇದಾವ. ಅದ್ರ ನ್ಯಾಚುರಲ್ ನಂಬರ್ ಇರ್ತಂದ್ರೆ ಓನ್ಲಿ ಪ್ಲಸ್ ಅಷ್ಟೇ ಹೊರಗೆ ಬರ್ತೈತಿ. ಓನ್ಲಿ ಪ್ಲಸ್ ಹೊರಗೆ ಬಂದಾಗ ಇಟ್ ವಿಲ್ ಬಿಕಮ್ 1 1, ಬಟ್ ಪ್ಲಸ್ ಆರ್ ಮೈನಸ್ ಹೊರಗೆ ಬಂದಾಗ ಆಗುದಿಲ್ಲ, ಯಾಕಂದ್ರೆ x1 is equal to plus or minus x2 ಆಗುದಿಲ್ಲ, ಹೌದು ಇಲ್ಲೋ? ಇಟ್ ಕ್ಯಾನ್ ನಾಟ್ ಬಿ ಪಾಸಿಬಲ್. 3 equal to plus or minus 3 ಅಲ್ಲ, 3 equal to plus 3 ಅಷ್ಟೇ, minus 3 ಆಗುದಿಲ್ಲ. ಸೊ hence x1 is not equal to x2 ಅನ್ಬೇಕು. that is not 1 1. that ಏನಲ್ಲ 1 1 ಅಲ್ಲ. ಅದ on 2 ತಗೊಂಡಿವಿ ಅಂದ್ರೆ on 2 ತಗೊಂಡ್ರೆ ನೋಡ್ರಿ, let f of x is equal to y and y belongs to R. So y equal to ಏನಾಯ್ತು 1 plus x square ಆಯ್ತು. So that implies x square equal to y minus 1. x equal to ಏನಾಯ್ತು root of y minus 1 ಆಯ್ತು. ಇದು ಬಿಲಾಂಗ್ ಆಗುದಿಲ್ಲ R ಗೆ, ಯಾವುದಿಲ್ಲ? ನಾವು y ಒಳಗೆ ಬೇರೆ ನಂಬರ್ ತುಂಬಿದ್ದೆ ಅಂತ ತಿಳ್ಕೊ. ಫಾರ್ ಎಕ್ಸಾಂಪಲ್ 0 ತುಂಬಿದ್ವಿ, 0 minus 1 ಎಷ್ಟಾಯ್ತು? root of minus 1 ಆಯ್ತು. root of minus 1 ಇಲ್ಲ R ಒಳಗೆ, ಹೌದಾ? hence it is not on 2. f is not on 2. Understood? Hence f is neither 1 1 nor 1. Fine. No. Oh, ನೋಡಿ f ಏನದ a ಇದ್ರ b ಅದ, g ಏನದ b ಇದ್ರ c ಅದ, ಅವು 1 1 ಅದ ಒಂದು ಕೊಟ್ಟಾರ. ನೀವೇನ್ ಪ್ರೂವ್ ಮಾಡಬೇಕು? GOF ಅದ a to c also 1 1 ಅದ ಅಂತ ಪ್ರೂವ್ ಮಾಡಬೇಕು. it is also 1 1 ಅದ ಅಂತ ಹೇಳಿ ಪ್ರೂವ್ ಮಾಡಬೇಕು. ಅಂದ್ರೆ ನಾವು ಏನು ಮಾಡಬೇಕು ಇಲ್ಲಿ, f of x1 equal to x2 ಅಂತ ತೋರಿಸಬೇಕು. ನೋಡಿ ಅಷ್ಟು ಗಮನ ಇಟ್ಟು ನೋಡ್ರಿ ಇಲ್ಲಿ. ಓಕೆ ನೋಡಿ, GOF ಅಂತ ತಗೊಂಡು ಇಲ್ಲಿ ಅವ್ರು ಕೊಟ್ಟಿರೋದು GOF of x1 is equal to GOF of x2 ಇಲ್ಲಿ ನೋಡಿ. ಓಕೆ, G of f of x1 is equal to G of f of x2. ಯಾಕಂದ್ರೆ f a to b and g to b is to c is 1 1 ಅದಾವು, ಹೌದಾ? ಸೊ ಈ ಆಫ್ ಅಂತ ತೆಗಿರಿ, ಆಫ್ ಅಂತ ತೆಗೆದ್ರೆ f of x1 ಮಾಡ್ಕೊರಿ, g of f of x2 ಮಾಡ್ಕೊರಿ, ಹೌದಾ? g ಕ್ಯಾನ್ಸಲ್ ಆಯ್ತು, f of x1 equal to f of x2 ಆಯ್ತು. ಸೊ x1 is equal to x2 ರೈಟ್. ಸೊ x1 is equal to x2 ಆದ್ರೆ ಡೈರೆಕ್ಟ್ a ಇಂದ c ಗೆ ಕನೆಕ್ಷನ್ ಅದ. ಸೊ hence f maps from a to c is also 1 1. Oh, note it down fast.
ಓಕೆ 3 ಮಾರ್ಕ್ ಒಳಗೆ ನೋಡ್ರಿ 100% ಈ ಪ್ರಶ್ನೆ ಬರ್ತದೆ ಪ್ರೂವಿಂಗ್ ಇಕ್ವಿವೆಲೆನ್ಸ್ ರಿಲೇಶನ್ ಒಂದು ರಿಲೇಶನ್ ಅನ್ನು ಕೊಡ್ತಾರ ಯು ಹ್ಯಾವ್ ಟು ಪ್ರೂವ್ ದಟ್ ಇಟ್ ಇಸ್ ಇಕ್ವಿವೆಲೆನ್ಸ್ ಇರಬಹುದು ಅಥವಾ ಯು ಹ್ಯಾವ್ ಟು ಚೆಕ್ ದಟ್ ವೆದರ್ ಇಟ್ ಇಸ್ ಇಕ್ವಿವೆಲೆನ್ಸ್ ಆರ್ ನಾಟ್ ಆರ್ ಯು ಹ್ಯಾವ್ ಟು ಚೆಕ್ ದಟ್ ವೆದರ್ ಇಟ್ ಇಸ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಸೊ ಇಲ್ಲಿ ಚೆಕ್ ಮಾಡೋದು ತಗೊಂಡಿನಿ ಇಲ್ಲಿ ಪ್ರೂವ್ ಮಾಡೋದು ತಗೊಂಡಿನಿ ಎರಡು ಪ್ರಶ್ನೆಗಳನ್ನು ತಗೊಂಡಿನಿ ಇದು ಬಿಟ್ಟರೆ ಇನ್ನೊಂದು ಪ್ರಶ್ನೆ ಬರ್ಬೋದು ಈ ಸಲ ಯಾಕಂದ್ರೆ ಕಂಪೋಸಿಷನ್ ಆಫ್ ಫಂಕ್ಷನ್ ಆಡ್ ಆಗ್ಯದ FOG GOF ಕಂಡುಹಿಡಿಯೋದು ಸೊ ಅದೊಂದು ಪ್ರಶ್ನೆ ನೆಕ್ಸ್ಟ್ ಮಾಡ್ತೀವಿ ಓಕೆ ಈಗ ನೋಡಿ relation R in the set A equal to 1 2 3 4 up to 14 are defined by x, y 3x minus y equal to 0 is an integer solution ಕೊಟ್ಟದ್ದು ನೋಡಿ ಏನದ relation R is equal to x, y such that 3x minus y equal to 0 it is an integer is an reflexive symmetric or transitive check ಮಾಡಿ ಮೊದಲು reflexive ನೋಡಿ ಮೊದಲು ಬರ್ಕೋರಿ R ಏನೇನ ಆಗ್ತದೆ ಇಲ್ಲಿ ಇವನ್ ಬರ್ಕೋತ ಹೋದ್ರ 1 ರಿಂದ 14 ಏನೇನ್ ತುಂಬಬಹುದು ನೋಡ್ರಿ ಅಂದ್ರೆ ಇಲ್ಲಿ ಏನಾಗ್ತಿದ್ದು y 3x r ಅಂದ್ರೆ x ಎಷ್ಟು ಬರೀತೀರಿ ಅಂದ್ರೆ 3 ಪಟ್ಟು y ಬರೀಬೇಕು 1 3 ಪಟ್ಟು ಅಂದ್ರೆ 3 2 3 ಪಟ್ಟು ಅಂದ್ರೆ 3 9 4 12 5 ಬರೀಬಾರ್ದು ಯಾಕಂದ್ರೆ 15 ಆಗ್ತದೆ 15 is not there in this set so ಸಾಕಿಷ್ಟ ಈ ರಿಫ್ಲೆಕ್ಸಿವ್ ನೋಡ್ರಿ ರಿಫ್ಲೆಕ್ಸಿವ್ ಆಗ್ತದ ಇದು ನೋ it is not reflexive ಯಾಕೆ as a does not belong to R for example ಕೊಡಬೇಕು that is 1 1 does not belong to R ಹೌದಾ 1 1 ಇಲ್ಲ yes symmetric ನೋಡ್ರಿ symmetric ಏನಾಗ್ತದ ನೋಡ್ರಿ 1 3 ಅದ 3 1 ಇಲ್ಲ it is not symmetric it is not symmetric because 1 3 belongs R but 3 1 does not belong R transitive ಆಗ್ತದ ನೋಡ್ರಿ ಆಗ್ತದನ 1 3 ದಿಂದ ಸ್ಟಾರ್ಟ್ ಆಗೋದು 8 3 9 ಹೋಯ್ತು but 1 9 ಇಲ್ಲ yes not it is not transitive is not transitive because ಯಾಕೆ 1 3 belongs R and 3 9 belongs R but 1 9 does not belong to R ಹೌದಲ್ಲ ರಿಫ್ಲೆಕ್ಸಿವ್ ಅಂದಾಗ ಅದಿದ್ದ ತಗೋಬೇಕು 1 1 2 2 ಇಂತವ ರಿಫ್ಲೆಕ್ಸಿವ್ ತಗೋಬೇಕು ಅದು ಇಲ್ಲ ಅಂತ ತೋರಿಸಿದ್ರೆ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಅಂದಾಗ ಅಪೋಸಿಟ್ 1 2 2 1 ಅಥವಾ 1 3 3 1 ಟ್ರಾನ್ಸಿಟಿವ್ ಅಂದಾಗ 1 3 ತಗೋತಿರಲ್ಲ 3 ಇಂದ ಸ್ಟಾರ್ಟ್ ಆಗೋದು ಇನ್ನೊಂದು ತಗೋಬೇಕು 3 9 ತಗೊಂಡೆ ಅವಾಗ 3 3 ಕ್ಯಾನ್ಸಲ್ ಆಗಿ 1 9 ಬರಬೇಕಲ್ಲಿ ಹೌದಾ A B B C then A C ಬಟ್ ಇಲ್ಲಿ ಇಲ್ಲ ಸೊ ಅದರ ಸಂಬಂಧ that is also does not belong to R understood yes ಎರಡನೇ ಪ್ರಶ್ನೆ ತಗೋತ ನೋಡ್ರಿ show that relation R in the set Z of integers given by R equal to a b 2 divides a minus b is an equivalence relation ಇದನ್ನ ಪ್ರೂವ್ ಮಾಡಬೇಕು ನಾವು 2 divides a minus b is an equivalence relation ಅಂತ ಪ್ರೂವ್ ಮಾಡಬೇಕು yes ನೋಡಿ ಫಸ್ಟ್ ಗೆ ನಾ R ಬರ್ಕೋರಿ that is a b 2 divides a minus b a minus b ಅನ್ನು 2 ಡಿವೈಡ್ ಮಾಡ್ತಿರಬೇಕು ರಿಫ್ಲೆಕ್ಸಿವ್ ತಗೊಳ್ಳೋಣ ರಿಫ್ಲೆಕ್ಸಿವ್ ಅಂದ್ರೆ ನೋಡ್ರಿ ಏನಾಗ್ತದ ರಿಫ್ಲೆಕ್ಸಿವ್ ಅಂದ್ರೆ ಹೆಂಗ್ ಬರೀಬೇಕು ನೀವು ಫಾರ್ ಆಲ್ a b belongs to ಏನದ ನಮ್ದು R then a belongs ಆಗ್ತದ ನೋಡ್ರಿ ಆಗ್ತದ a belongs R ಹೌದು ಇಲ್ಲೋ as a minus a equal to 0 and 2 divides 0 ಹೌದು ಇಲ್ಲೋ 0 ಅನ್ನು ಏನು ಮಾಡ್ತದ 2 ಡಿವೈಡ್ ಮಾಡ್ತದ so 2 0 0 ಡಿವೈಡ್ ಮಾಡ್ತದ a ಬರಿಬಹುದು ಹೌದಾ as 2 divides 0 a belongs to R ಇಂಗೂ ಬರಿಬಹುದು hence R is reflexive hence R is reflexive next ಯಾವುದು symmetric symmetric ಏನಾಗ್ತದ ನೋಡ್ರಿ symmetric ಅಂದ್ರೆ ಏನು a b belongs to R ತಗೋಬೇಕು ನಾವು b a ಅನ್ನು ಪ್ರೂವ್ ಮಾಡಬೇಕು ಓಕೆ a b belongs to R that implies ಏನು 2 divides a minus b ಅನ್ನಂಗಿಲ್ಲ ಹೌದು ಇಲ್ಲೋ ನೋಡ್ರಿ 2 a minus b ಅನ್ನು ಡಿವೈಡ್ ಮಾಡ್ತದ ಡೆಫಿನೆಟ್ಲಿ b minus a ಅನ್ನು ಡಿವೈಡ್ ಮಾಡೇ ಮಾಡ್ತದ ಯಾಕೆ ಹೇಳ್ರಿ 2 4 ಅನ್ನು ಡಿವೈಡ್ ಮಾಡ್ತದ -4 ಅನ್ನು ಡಿವೈಡ್ ಮಾಡ್ತದ 2 8
ಎಂಟನ್ನು ಡಿವೈಡ್ ಮಾಡ್ತದ ಅಂದ್ರೆ ಮೈನಸ್ ಎಂಟನ್ನು ಡಿವೈಡ್ ಮಾಡ್ತದ. a ಮೈನಸ್ b ಅನ್ನು ಡಿವೈಡ್ ಮಾಡ್ತದ ಅಂದ್ರೆ b ಮೈನಸ್ a ಅನ್ನು ಡಿವೈಡ್ ಮಾಡ್ತದ. ಯಾಕಂದ್ರೆ ಎಂಟ ಮೈನಸ್ ಎಂಟ a ಮೈನಸ್ b b ಮೈನಸ್ a ಎರಡು ಒಂದ. ಸೊ 2 divides b minus a. So 2 divides b minus a ಅಂದ್ರೆ ಹಿಂಗೆ ಬರೆದ್ಬಿಡ್ಬೋದಾ? b, a belongs R. a, b belongs R, b, a belongs R. Hence R is symmetric. ಹೌದಾ? ಸೊ ನೋಡಿ ನೆಕ್ಸ್ಟ್ ಟ್ರಾನ್ಸಿಟಿವ್ ಪ್ರೂವ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಇದನ್ನ ಬರ್ಕೊಂಡಿರಲ್ಲ, ಸ್ವಲ್ಪ ರಬ್ ಮಾಡ್ಕೊಂಡು ನಿಮಗೆ ಬರ್ಕೊಂಡಿರಂತ ಫಾಸ್ಟ್ ಸ್ಕ್ರೀನ್ಶಾಟ್ ಮಾಡ್ಕೊರಿ, ಅದನ್ನ ನೋಟ್ ಮಾಡ್ಕೊರಿ. ಎಸ್ ಇದು ತಗೊಂಡು ನೋಡಿ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಅಂದ್ರೆ ಏನು? a, b belongs R, b, c belongs R, then a, c belongs R. ಈಗ ನಾವು ಎರಡಕ್ಕೂ ತಗೋಬೇಕು. 2 divides a minus b ಅಂದ್ರೆ a, b belongs R and 2 divides b minus c. ಹೌದಾ? ಈಗ a minus ac ಏನು ಬರ್ತೈತಿ? ಅವು ಕೂಡಿಸಿದಾಗ ಬರ್ತೈತಿ. That implies okay that implies ಏನಂತ 2 divides a minus b plus b minus c. So ಏನಂತ 2 divides ಎರಡು ಕೂಡಿಸಿದ್ರೆ a minus b plus b minus c minus b minus b cancel. 2 divides a minus ಅದರ ಅರ್ಥೇನು? 2 divides a minus c ಅಂದ್ರೆ ನೋಡಿ 2 divides a minus b ಅಂದ್ರೆ a, b belongs R ಅಂದಾಗ ಅಂದ್ರೆ 2 divides a minus c ಅಂದ್ರೆ a, c belongs R. Fine? Yes. Hence R is transitive. ನೋಡಿ ಪ್ರಾಕ್ಟೀಸ್ ಮಾಡಬೇಕಾ? ಪ್ರಾಕ್ಟೀಸ್ ಬಹಳ ಕಡಿಮೆ ಆಗಿದೆ ನಿಮ್ಗೆ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಅ ಲಾಟ್. ತಿಳಿತಾ? ಸೊ ಇವನು ಮಾಡ್ಕೊಂಡು ಬರ್ರಿ. ಇವನು ಯಾಕೆ ನಿಮ್ಗೆ ಬಾಯಾಗ ಆನ್ಸರ್ ಮಾಡೋದು ಏನು ಬರೋದು. ಸೊ ಇವನು ಎಷ್ಟು ಮಾಡ್ಕೊಂಡು ಬರ್ಬೇಕು? ಯು ಹ್ಯಾವ್ ಟು 3 ಮಾರ್ಕಿನು 5 ಕ್ವೆಶ್ಚನ್ ಮಾಡ್ಕೊಂಡು ಬರ್ಬೇಕು. ಫೈನ್? ಎಸ್. ಎಕ್ಸಾಮ್ ಇದ್ದು ನೋಡಿ ಮಾಡಬೇಡಿ, ನೋಡೋಣ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ? a, b belongs R and b, c belongs R. Yes. Note it down. 2 questions. ಎಸ್ ನೋಡಿ 3 ಮಾರ್ಕಿಗೆ ಮೂರನೇ ಕ್ವೆಶ್ಚನ್ 4ನೇ ಕ್ವೆಶ್ಚನ್ ತಗೊಂಡಿದ್ದೇನೆ. ಈ 4 ಟೈಪ್ ಒಳಗೆ ಒಂದು ಪ್ರಶ್ನೆ ಬರ್ತದೆ. ಶೋ ದಟ್ ದ ರಿಲೇಶನ್ R ಡಿಫೈನ್ಡ್ ಇನ್ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ R equal to T1 T2 T1 is similar to T2. ಇದೊಂದು ಬರಬಹುದು. ಇದರ್ ಟೈಪ್ L1 is parallel to L2 ಅಂತಂದದ ಅದು ಬರಬಹುದು. ಓಕೆ, ಎರಡು ಸಿಮಿಲರ್ ಅದಾವ. ಸ್ವಲ್ಪ ನೋಡ್ಕೊಂಡು ಮಾಡ್ರಿ. ಹೆಚ್ಚಾಗಿ ಇದು ಕ್ವೆಶ್ಚನ್ ಬರೋ ಚಾನ್ಸಸ್ ಹೆಚ್ಚಾಗಿ ಅದರ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಇರ್ತಾವಲ್ಲ ಅದರ ಸಲುವಾಗಿ. ಸೊ ಫಸ್ಟ್ ಗೆ ಇದನ್ನ ಈಕ್ವಿವೆಲೆನ್ಸ್ ಅಂತ ಶೋ ಮಾಡಬೇಕು. ಮೊದಲು ರಿಲೇಶನ್ ಬರ್ಕೊಡಿ. T1 T2 T1 is similar to T2. similar ಅಂದ್ರೆ ಗೊತ್ತದಲ್ಲ ನಿಮಗೆ, ನೋಡಾಕ ಸೇಮ್ ಟು ಸೇಮ್ ಇದ್ದು ಸಿಮಿಲರ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವು ಸೀದಾ ನಿಂತಿರ್ತೀರಿ, ನೀವು ನಿಂತದ್ದು ನಿಮ್ದೊಂದು ಫೋಟೋ, ಎರಡು ಸಿಮಿಲರ್ ಅವ, ಎರಡು ಒಂದೇ ಸೈಜ್ ಇರೋದಿಲ್ಲ, ಬಟ್ ನೋಡಾಕ ಒಂದೇ ಟೈಪ್ ಇರ್ತಾವ. ತಾಜ್ ಮಹಲ್ ಒಂದು ಫೋಟೋ, ತಾಜ್ ಮಹಲ್ ಫೋಟೋ ಎರಡು ಸೈಜ್ ಒಂದ ಅಲ್ಲ, ಬಟ್ ಎರಡು ನೋಡಾಕ ಸೇಮ್ ಟು ಸೇಮ್ ಇರ್ತಾವ, ಅವು ಸಿಮಿಲರ್ ಅದ. ಸೈಜ್ ಈಕ್ವಲ್ ಇರೋದಿಲ್ಲ, ಬಟ್ ಸೇಮ್ ಟು ಸೇಮ್ ಇರ್ತಾವ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ದೊಡ್ಡ ಸಿಮಿಲರ್ ಟ್ರಯಾಂಗಲ್ ತಗದೆ 8 ಸೆಂಟಿಮೀಟರ್, ಇಲ್ಲೊಂದು ಸಣ್ಣ ತಗದೆ 2 ಸೆಂಟಿಮೀಟರ್, ಎರಡು ಸೇಮ್ ಆಗಿ ಸಿಮಿಲರ್, ನಾಟ್ ಏನು ಅದಕ್ಕೆ ಏನಂತಾರೆ ನಾಟ್ ಇಕ್ವಿಯಾಂಗುಲರ್. ಓಕೆ, ಎಸ್, ಸರ್ವ ಸಮ ಅಲ್ಲ, ರೈಟ್, ಕಾಂಗ್ರುಯೆಂಟ್ ಅಲ್ಲ. ಓಕೆ, ಸರ್ವ ಸಮ ಅಲ್ಲ ಅಂದ್ರೆ ಸಮರೂಪಿ, ಸಿಮಿಲರ್ ನಾಟ್ ಕಾಂಗ್ರುಯೆಂಟ್. ಓಕೆ, T1 is similar to T2. ಸೊ ಹೇಗೆ ತಗೊಳ್ಳೋದು ನೋಡಿ. ಫಸ್ಟ್ ರಿಫ್ಲೆಕ್ಸಿವ್ ತಗೋತೀರಿ. ರಿಫ್ಲೆಕ್ಸಿವ್ ತಗೋಬೇಕಾದ್ರೆ ಮೆನ್ಷನ್ ಮಾಡಬೇಕಾದ್ರೆ ಕಂಪಲ್ಸರಿ ಮೆನ್ಷನ್ ಮಾಡ್ರಿ. ಫಾರ್ ಆಲ್ T1 T2 belongs to R. ಅಲ್ಲಿ AB ತಗೋತಿದ್ರಿ, ಹೌದಾ? ಇಲ್ಲಿ T1 T2 ಅವಶ್ಯಕತೆ ಇಲ್ಲ. ರಿಫ್ಲೆಕ್ಸಿವ್ ಬಂದಾಗ T1 belongs to R ಬಂದ್ರು ಸಾಕು, ಹೌದಾ? ಸೊ ಅವಾಗ ನಾನು ಏನು ತಗೋತೀನಿ? T1, T1 ತಗೋಬಹುದಲ್ಲ. T1, T1 belongs to R. ಯಾಕೆ? T1 is similar to T1 ಹೌದು, ಹೌದಾ? T1 ಕದ್ರೆ ಇರ್ತದೆ ನೋಡಕ್ ಮಾಡಿ. T1 ನ ಇನ್ನೊಂದು ಚಿತ್ರ ಕನ್ನಡಿ ಒಳಗೆ ಬಿಟ್ಟಿದ್ರೆ T1 ಎರಡು ಸೇಮ್ ಇರ್ತಾವ. T1 is similar to T2 ಹೌದು, ಹೌದಾ? So T1, T1 belongs to R as T1 is similar to T1, hence R is reflexive. Yes, symmetric ತಗೊಂಡ್ರೆ
ಸಿಮೆಟ್ರಿಕ್ ಒಳಗೆ ಎರಡು ಬರ್ತಾವು ಫಾರ್ ಆಲ್ t1 t2 belongs r ನೋಡಿ t1, t2 belongs r ಮೊದಲಿಗೆ ತಗೋಬೇಕು ನಾವು that implies ಏನು t1 is similar to t2 t1 t2 similar ಅದ ಅಂದ್ರೆ t2 t1 is similar ಇರ್ತದೆ ಅಂದಾಗ ಹೌದೋ ಇಲ್ಲೋ t1 is similar to t2 ಅಂದ್ರೆ t2 ವಾಪಸ್ t1 is similar ಇರ್ತದ t2 is similar to t1 ಅಂತ ಬರೀಬೇಕು ಇದನ್ನ ವಾಪಸ್ so t2 is similar to t1 ಆಯ್ತು ಅನ್ಕೋ ಅವಾಗ ಏನಾತದು t2 t1 belongs r ಅದು t2, t1 belongs r so hence r is symmetric ಹೌದಿಲ್ಲ ಗಮನ ಇಟ್ಟು ನೋಡಿ t1 t2 belongs to r ಇದ್ದಾಗ t1 is similar to t2 ಅಂತ ಬರ್ಕೊಂಡಿವಿ so t1 is similar to t2 ಅಂದ್ರೆ t2 is similar to t1 so t2 is similar to t1 ಅಂದ್ರೆ ಅದನ್ನ ಉಲ್ಟಾ ಬರೀಬಹುದು ನಾವು t1 t2 ಅನ್ನ t1 similar to t2 ಬರ್ದೇವಿ ಹಂಗ t2 t2 similar to t1 ಇಂದ t2, t1 ಬರೀಬಹುದು ಹೌದಾ t2, t1 belongs to r so last one okay ಇಲ್ಲಿ ಮಾಡ್ಕೊಂಡು ಲಾಸ್ಟ್ ಒನ್ ಮತ್ತೆ ಅರ್ಥಸ್ಕಂತ ಆದ್ರೆ ಟ್ರಾನ್ಸಿಟಿವ್ ಸೇಮ್ ನೋಡ್ರಿ as t1 t2 belongs r and t2 t3 belongs r that implies ಏನಂತು t1 is similar to t2 and t2 is similar to t3 ಹೌದಾ ಇಲ್ವಾ t1 t2 similar ಅದ t2 t3 similar ಅದ obviously t1 is similar to t2 ಇದ್ರೆ ಇರ್ತದ that implies t1 is similar to t3 ಇಲ್ಲಿ ಲೆಕ್ಕ ಮಾಡೋದಿರೋದಿಲ್ಲ ಯಾಕಂದ್ರೆ ಏನು ಕೊಟ್ಟಿಲ್ಲ ರೇಡಿಯೇಷನ್ ಸಬ್ಟ್ರಾಕ್ಷನ್ ಏನು ಕೊಟ್ಟಿಲ್ಲ so ಡೈರೆಕ್ಟ್ ಮಾಡ್ಬಿಡೋದು that implies t1 similar to t3 ಅಂದ್ರೆ t1, t3 belongs to r hence r is transitive so r transitive ಆತು ಅದರ ಅರ್ಥ hence r is an equivalence relation r is an equivalence relation understood yes fast note it down so last ಇನ್ನೊಂದು ಪ್ರಶ್ನೆ ಅದ ಇದು ನೋಟ್ ಡೌನ್ ಮಾಡ್ಕೊರಿ ಅದನ್ನ ಬಿಡಿಸ್ಬಿಟ್ಟು ಫಾಸ್ಟ್ ಎಸ್ ಲಾಸ್ಟ್ ನೋಡಿ ಈ ತರದ ಒಂದು ಪ್ರಶ್ನೆಯನ್ನ ಕೇಳಬಹುದು ನಿಮಗೆ ಅನಾಲಿಸಿಸ್ ಮಾಡಿ ಕೇಳ್ತಾರೆ ಏಪ್ರಿಲ್ 2022 ಒಳಗೆ ಯಾಕಂದ್ರೆ ಕಂಪೋಸಿಷನ್ ಆಫ್ ಫಂಕ್ಷನ್ ಅದ ಈ ಸಲ ನಿಮಗೆ ಹಿಂದಿತ್ತು 2021 ಗೆ ಅಷ್ಟೇ ಇದ್ದಿಲ್ಲ ಹಿಂದೆ ಪ್ರತಿ ಸಲ ಕೇಳ್ತಿದ್ರಿ ಪ್ರಶ್ನೆಯನ್ನ ಹೌದಾ ಸೊ ಈ ಸಲ ಕೇಳಬಹುದು ನೋಡ್ರಿ ಏನದ ನೋಡ್ರಿ ನಿಮಗೆ 2 ಮಾರ್ಕಿಗೆ ಏನಾದ್ರು ರಿಲೇಷನ್ ಮೇಲೆ ಕ್ವೆಶ್ಚನ್ ಬಂದ್ರೆ 3 ಮಾರ್ಕಿಗೆ ಈ ಪ್ರಶ್ನೆ ಕೇಳ್ತಾರೆ 2 ಮಾರ್ಕಿಗೆ ಏನಾದ್ರು ಫಂಕ್ಷನ್ ಮೇಲೆ ಕ್ವೆಶ್ಚನ್ ಬಂತಂದ್ರೆ 3 ಮಾರ್ಕಿಗೆ ಈಕ್ವಿವೆಲೆನ್ಸ್ ರಿಲೇಷನ್ ಆಯ್ತಾ 2 ಮಾರ್ಕ್ 3 ಮಾರ್ಕ್ ಒಂದು ರಿಲೇಷನ್ ಮೇಲೆ ಇದ್ರೆ ಇನ್ನೊಂದು ಫಂಕ್ಷನ್ ಮೇಲೆ ಇರುತ್ತೆ ತಿಳಿತಾ ರೈಟ್ ಎಸ್ GOF FOG ಕಂಡುಹಿಡಿಯಬೇಕು ಮತ್ತು GOF is not equal to FOG ಅಂತ ಪ್ರೂವ್ ಮಾಡಬೇಕು ನೋಡಿ ಭಾಳ ಈಜಿ ಇರ್ತದೆ ಇದು ಮೊದಲು ತಗೋರಿ LHS ಅಥವಾ GOF ಅಂದ್ರೆ ಒಂದ GOF of x ಅಂದ್ರೆ ಒಂದ ಗಾಬರಿ ಆಗಬಾರ್ದು GOF of x ನೋಡ್ರಿ ಏನಂದ್ರೆ f of x ಕೊಟ್ಟ cos x ಕೊಟ್ಟ ಅನ್ನ ಬ್ರಾಕೆಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು g of cos x g of cos x ಅಂದ್ರೆ ಏನು ನೋಡ್ರಿ ಅಂದ್ರೆ g of x ಅಂದ್ರೆ 3x² ಅದ g of x ಅಂದ್ರೆ 3x² g of cos x ಅಂದ್ರೆ 3cos² x ಇದ್ದನ್ನ ಇಲ್ಲಿ x ಇದ್ದಲ್ಲಿ ತುಂಬುದು ಈ x ಇದ್ದಲ್ಲಿ cos x ತುಂಬಾತನು ಅಂದ್ರೆ ಇಲ್ಲಿ x ಇದ್ದಲ್ಲಿ cos x ತುಂಬುದು 3cos² x ಹೌದಾ ಸೊ g of cos x ಅಂದ್ರೆ ಏನಾಯ್ತು 3cos² x ನೆಕ್ಸ್ಟ್ ನೋಡಿ RHS FOG ತುಂಬ್ರಿ FOG ಏನಾಗ್ತದ f of g of x ಆಫ್ ಅನ್ನ ಬ್ರಾಕೆಟ್ ಆಗಿ ಬದಲಾವಣೆ ಮಾಡ್ಕೊಳ್ಳೋಣ ಬಹಳ ಈಜಿ ಪ್ರಶ್ನೆ ಇದ ಪ್ರಶ್ನೆ ಕೇಳಿದ್ರೆ ವಾಪಸ್ ಬದಲಿಸೋದೇ ನೋಡೋದಿಲ್ಲ ತಿಳಿತಿಲ್ಲ ಸೊ ಅದಕ್ಕೆ ವಾಪಸ್ ರಿಪೀಟ್ ಮಾಡಿರ್ತಕ್ಕಂಥ ಪ್ರಶ್ನೆ f of g of x ಎಷ್ಟದ 3x² f of 3x² ನೋಡಿ f of x ಅಂದ್ರೆ cos x f of 3x² ಅಂದ್ರೆ cos of 3x² ಹೌದಲ್ಲ cos of 3x² ಎರಡು
cos square x is not equal to cos 3 square. ನೀವು ಮೊದಲ ಇದನ್ನ ಬರೀರಿ ಆಮೇಲೆ ಇದನ್ನ ठीक है फर्स्ट ಇದನ್ನ ಬರ್ ಆಮೇಲೆ 0 is not equal to f. Understood? So this ends your complete 3 mark. 1 mark 2 mark 3 mark 5 mark ಇದು ಬಹಳ ಇಂಪಾರ್ಟೆಂಟ್ ಇದ್ರೊಳಗೆ ಯಾಕೆ ಇಂಪಾರ್ಟೆಂಟ್ ಯಾಡ್ ಬರ್ತಾವ ठीक है ಈ ವ್ಯಾಡ ಆ ವ್ಯಾಡ ನೋಡು ಒಂದೊಂದರ ಎರಡೆರಡು ಕ್ವೆಶ್ಚನ್ ಸಾಲ್ವ್ ಮಾಡೋಣ ನಾವು ಮುಗಿಸಿ yes my dear students 5 mark questions ನೋಡ್ರಿ ಇದ್ರೊಳಗೆ ಎರಡು ಬರ್ತಾವ ಎರಡು ಯಾವ ಬರ್ತಾವ ಅಂದ್ರೆ ಒಂದು ಬೈಜೆಕ್ಟಿವ್ ಚೆಕ್ ಮಾಡೋದು ಅಥವಾ ಪ್ರೂವ್ ಮಾಡೋದು ಬರ್ತದೆ ಇನ್ನೊಂದು ಇನ್ವರ್ಟಿಬಲ್ ನ ಫೈಂಡ್ ಔಟ್ ಮಾಡೋದು ಬರ್ತದೆ ಎರಡು ಪ್ರೊಸೆಸ್ ಸೇಮ್ ಲಾಸ್ಟ್ ಒಂದು ಸ್ಟೆಪ್ ಅಷ್ಟೇ ಡಿಫರೆಂಟ್ ಬೈಜೆಕ್ಟಿವ್ ಚೆಕ್ ಮಾಡೋದ್ರಾಗ hence it is a bijective function so hence it is not a bijective function ಅಂತ ಕರೀತೀವಿ ಲಾಸ್ಟಿಗೆ 1 1 1 2 ನಾರ್ಮಲ್ ವೇ ದಾಗ ಪ್ರೂವ್ ಮಾಡ್ಕೊತೀವಿ ಸೇಮ್ ಮೆಥಡ್ ಅಲ್ಲಿ 1 1 1 2 ನಾರ್ಮಲ್ ವೇ ದಾಗ ಪ್ರೂವ್ ಮಾಡ್ಕೋಬೇಕು ಇನ್ವರ್ಟಿಬಲ್ ಒಳಗ ಲಾಸ್ಟಿಗೆ ಅಲ್ಲಿ f ಇನ್ವರ್ಸ್ x ಅಥವಾ f ಇನ್ವರ್ಸ್ y ಅನ್ನು ಬರ್ಕೋಬೇಕು ಅದು ಒಂದು ಡಿಫರೆನ್ಸ್ 4 ಮಾರ್ಕ್ ಮಟ್ಟ ಸೇಮ್ ಟು ಸೇಮ್ ಅದಾವ ಎರಡು ಫೈನ್ ಸೊ ಈಜಿ ಆಗಿ ಮಾರ್ಕ್ಗಳನ್ನು ತಕ್ಕೋಬಹುದು ನೀವು ನೋಡಿ ಎರಡು ಪ್ರಶ್ನೆಗಳನ್ನು ತಗೊಂಡಿದ್ದೀರಿ ಇಂಪಾರ್ಟೆಂಟ್ ಪ್ರಶ್ನೆಗಳ ಇವೆರಡು ಪ್ರಶ್ನೆಗಳ ಜೊತೆಗೆ ಮಾಡೆಲ್ ಪೇಪರ್ ಬೋರ್ಡ್ ಇಂದ ಬಿದ್ದಿದಲ್ಲ ಅದನ್ನ ಒಂದು ಕ್ವೆಶ್ಚನ್ ಮಾಡ್ಕೊಳ್ಳಿ ತಿಳಿತಾ ಯಾಕಂದ್ರೆ ನಿಮಗೆ ಅದು ಆಲ್ರೆಡಿ ಆ ಕ್ವೆಶ್ಚನ್ ಗೊತ್ತಿರ್ತದ ಹಿಂಗಾಗಿ ಅದನ್ನ ತಗೊಂಡಿಲ್ಲ ಸೊ ಆ ಪ್ರಶ್ನೆ ಇವೆರಡು ಪ್ರಶ್ನೆ ಸೊ ಮೂರು ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಅಥವಾ ಇನ್ನು ಇಂತವ ಇದ್ದು ಅಂದ್ರೆ ಇನ್ನೊಂದಿಷ್ಟು ಪ್ರಶ್ನೆ ಅವನು ಮಾಡ್ಕೊಳ್ಳಿ ಒಂದು 5-6 ಪ್ರಶ್ನೆಗಳನ್ನ ಮಾಡ್ಕೊರಿ ಗ್ಯಾರಂಟಿ ಒಂದು ಬರ್ತದ 5 ಮಾರ್ಕ್ ಮೆಥಡ್ ನೆನಪಿಟ್ಕೋರಿ whether the function is 1 1 and on 2 or and check bijective ಅಂತ ಹೇಳ್ತಾರೆ ಓಕೆ ಸೊ ನೋಡಿ ಕೊಟ್ಟದನ್ನ ಬರ್ಕೋರಿ f of x = x square ಮೊದಲು 1 1 ಚೆಕ್ ಮಾಡಿ ಸೊ ಈ ಮ್ಯಾಪಿಂಗ್ ಕೊಟ್ಟಿಲ್ಲ ನೋಡಿ ಲೆಟ್ ಮಿ ಚೆಕ್ ದ ಕ್ವೆಶ್ಚನ್ f maps from n to n ಓಕೆ ಮ್ಯಾಪಿಂಗ್ ಕೊಡಬೇಕು ಸೊ ಬರ್ಕೋದಿಲ್ಲ ನಾನು f maps from n to n n ಇದ್ರೆ n ಗೆ ಮ್ಯಾಪಿಂಗ್ ಅದ ಹೌದಾ so f maps from n to n ಬರಿಬೇಕು f of x = x square ಬರಿಬೇಕು for all x belongs to n ತಿಳಿತಾ ರೈಟ್ ಸೊ ಅವಾಗ ಏನಾಗ್ತದೆ ನೋಡ್ರಿ 1 1 x1 x2 belongs to n f of x1 is equal to f of x2 ಆಗ್ತದೆ f of x1 ಅಂದ್ರೆ ಎಷ್ಟು x1 square f of x2 ಅಂದ್ರೆ x2 square x1 is equal to root of x2 square ನೋಡ್ರಿ only belong to n ಅದ n ಇದ್ದಾಗ ಪ್ಲಸ್ ಆರ್ ಮೈನಸ್ ಆಗಲ್ಲ ರೂಟ್ ತೆಗೆದಿವಿ ಅಂದ್ರೆ ಓನ್ಲಿ ಪ್ಲಸ್ ಆಗ್ತದೆ ಸೊ ದಟ್ ಈಸ್ x1 is equal to plus x2 ಹೌದು x1 equal to plus x2 ಕರೆಕ್ಟ್ ಹೌದಾ ಸೊ hence f is 1 1 ಓಕೆ ಫೈನ್ ಆನ್ ಟು ಪ್ರೂವ್ ಮಾಡ್ತಾ ನೋಡ್ರಿ ಇಲ್ಲಿ for all y belongs to n and y equal to f of x ಹೌದಾ y ಅಂತ ತಗೋಬೇಕು n ಒಳಗದ ಅಂತ y ಅಂದ್ರೆ f of x so f of x ಅಂದ್ರೆ x square ಅದ ಅದರ y equal to x square ಆತು so x equal to ಏನಾತು root y ಆತು but root y belongs to n ಆಗ್ತದೇನ ಆಗುದಿಲ್ಲ root 3 it is not a natural number so does not belong to n hence f is not on to so ಇಲ್ಲಿ ಬೈಜೆಕ್ಟಿವ್ ಕೇಳಿಲ್ಲ ಆ ಕ್ವೆಶ್ಚನ್ ಒಳಗ ಒಂದು ವೇಳೆ ಕೇಳಿದ್ರೆ ನಾನು 5 ಮಾಡ್ಕಿದ್ರೆ ಕೇಳಬಹುದು ಯಾಕಂದ್ರೆ 1 1 1 to 4 ಮಾರ್ಕಿಗೆ ಆಗಿಬಿಡ್ತದೆ hence verify whether it is a bijective function so ಅವಾಗ ನೀವು ಬರಿಬೇಕಿದೆ it is not a bijective function ಯಾಕಂದ್ರೆ 1 1 ಆಗಿದೆ ಬಟ್ on to ಆಗಿಲ್ಲ ಎರಡು ಆದ್ರೆ ಮಾತ್ರ ಅದು bijective function understood yes sir ತಿಳಿತಲ್ಲ yes ಸಮೋದ yes okay verify whether the function f of x equal to 3 minus 4x is a bijective function ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಆಯ್ತಾ ಇದೊಂದು 2 ಮಾರ್ಕ್ ಒಂದು ಬಿಡಿಸಿದ್ರು ನೋಡಿ ನಾವು ಆಗಲೇ 1 + x² ಅದು ನಮಗೆ 5 ಮಾರ್ಕಿಗೂ ಕೇಳ್ತಾರೆ ಆಯ್ತಾ ಒಮ್ಮೆ 2 ಮಾರ್ಕಿಗೆ ಕೇಳ್ತಾರೆ ಒಮ್ಮೆ 5 ಮಾರ್ಕಿಗೆ ಕೇಳ್ತಾರೆ ಬಟ್ ಈ ಸಲ 5 ಮಾರ್ಕಿಗೆ ಬರ್ತದೆ ಯಾಕಂದ್ರೆ 1 1 1 to 5 ಮಾರ್ಕಿಗೆ ಹಾಕಿಬಿಟ್ಟ ಹೌದಾ ಸೊ ಆ ಪ್ರಶ್ನೆ ಮತ್ತು ಈ ಪ್ರಶ್ನೆ ಹೈಲಿ ಇಂಪಾರ್ಟೆಂಟ್ ಸೊಲ್ಯೂಷನ್ ನೋಡಿ ಏನದ ಮ್ಯಾಪಿಂಗ್ ಬರ್ಕೋದಿಲ್ಲ ನಾನು ಮ್ಯಾಪಿಂಗ್ ಬಾಳ ಮಿಸ್ ಮಾಡೋಣ f of x is equal to 3 minus 4x maps from r to r f maps from r to r so mapping ಬರ್ಕೋಬೇಕು ಫಸ್ಟ್ ಸ್ಟೆಪ್ f ಎಲ್ಲಿದ್ರೆ ಎಲ್ಲಿ ಮಟ್ಟ ಅದ ಅಂದ್ರೆ ಇನ್ಪುಟ್ ಯಾವುದು ಔಟ್ಪುಟ್ ಯಾವುದು ಇನ್ಪುಟ್ r ಒಳಗದ ಔಟ್ಪುಟ್ r ಒಳಗದ ಫಂಕ್ಷನ್ ಅದು f of x 3 minus 4x 1 1 2 ಮಾಡ್ಕೊಳ್ಳೋಣ for all x
x1 comma x2 belongs are f of x1 is equal to f of x2. So f of x1 ಪ್ರಕಾರ ಬಂದಿದೆ ಅಂದ್ರೆ f of x1 3 4x ಐತೆ. x1 ಆತಂದ್ರೆ ಇಲ್ಲಿ ಬರೀ x1 ಬರ್ತದೆ. 3 4x1 is equal to 3 4x2. ಹೌದಾ? 3 ಕ್ಯಾನ್ಸಲ್ ಆಗಲಿ. -4x1 is equal to -4x2. -4 4 ಕ್ಯಾನ್ಸಲ್ ಆಗ್ತದೆ. x1 is equal to x2 ಆತು. Hence r is 1 1. ಅರ್ಥವಾಯಿತೆ? Yes. On to ತಗೊಳ್ಳೋಣ. ದೊರಕುತ್ತೆ. ಓಕೆ. ಸೊ on to ನೋಡ್ರಿ ಇಲ್ಲಿ ತಗೋಣ. on to ಏನಾಗ್ತದೆ ನೋಡ್ರಿ. For all y belongs r and y is equal to f of x. ಇದನ್ನ ತಗೋಬೇಕು. f of x ಅಂದ್ರೆ ಏನದ? 3 4x. So y equal to f of x ಅಂದ್ರೆ y equal to 3 4x. x equal to ಮಾಡ್ಕೊಳ್ಳೋಣ. 4x ಈ ಕಡೆ ತಗೊಂಡ್ಬರೋಣ. 3 y. x is equal to 3 y by 4. ಓಕೆ. ಈಗ ನೋಡಿ ಏನಾದರೂ ತುಂಬ್ರಿ ಇದೆ. y ಅನ್ನು ಏನು ಬೇಕಾ ತುಂಬಿದ್ರು ಕೂಡ x ವ್ಯಾಲ್ಯೂ r ಒಳಗೆ ಬರ್ತದೆ. ಹೌದಾ? that belongs to r ಮತ್ತೆ ಇದು ಇಂಪಾರ್ಟೆಂಟ್ ಇದ್ರೊಳಗೆ. ಇದನ್ನ ಮಿಸ್ ಮಾಡ್ತಾರೆ ಬಹಳ ಜನ. ಮಾರ್ಕ್ಸ್ ಕ್ಯಾರಿ ಆಗೋದಿಲ್ಲ. ಇದಿದ್ರು ಅಷ್ಟೇ ಮಾರ್ಕ್ಸ್ ಕೊಡ್ತಾರೆ. ಒಂದು ಮಾರ್ಕ್ ಇರ್ತದೆ ಅದು. belongs to r ಅಥವಾ does not belong to r, does not belong to r, belongs to n ಗೆ ಒಂದು ಮಾರ್ಕ್ ಇರ್ತದೆ. ಅದನ್ನ ಬರಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಸೊ ಮುಗಿದಿಷ್ಟ. ಸೊ ಲಾಸ್ಟ್ ಗೆ ಒಂದು ಸೆಂಟೆನ್ಸ್ ಬರೀಬೇಕು. ಫಾರ್ ಎವ್ರಿ ಇಲ್ಲಿ ಏನದಲ್ಲ ಇದು. ಫಾರ್ ಎವ್ರಿ x belongs to r ಅಥವಾ y belongs to r, there exist ಇದನ್ನಷ್ಟು ಬರೀರಿ ಅಥವಾ x ಅಂತ ಬರೀರಿ. 3 y by 4 belongs to r, hence f is on 2. So last ಗೆ ಎರಡು ಆತು. ಲಾಸ್ಟ್ ಒಂದು ಸೆಂಟೆನ್ಸ್ ಒಂದು ಮಾರ್ಕಿಂಗ್ ಬರೀಬೇಕು. hence f is a bijective function. Yes. Note it down fast. ಇನ್ನೊಂದು ಇನ್ವರ್ಟಿಬಲ್ ಅದಲ್ಲ ಅದನ್ನೊಂದು ಮಾಡಿ. ಎಸ್ ನೋಡಿ ಇದೊಂದು ಟೈಪ್ ಪ್ರಶ್ನೆ ಬರ್ತದೆ ನಿಮಗೆ 5 ಮಾರ್ಕಿಂಗ್ ಎರಡು ಪ್ರಶ್ನೆಗಳು ಬರ್ತಾವು. ಆಗಲೇ ಒಂದ ಇದೊಂದ. ಆಗಲೇ ಏನು ಲಾಸ್ಟಿಂಗ್ ವೆರಿಫೈ that is a bijective function and here it is find the invertible f inverse. oh same to same method ಏನು ಫರಕ್ ಮಾಡಬೇಡ್ರಿ. f maps from r to r ಅದ ಇರಲಿ. ಓಕೆ f of x ಇರಲಿ. ಫಸ್ಟ್ ಎರಡು ಹಿಂಗ್ ಬರ್ಕೋರಿ. ಆದ್ರೊಳಗ ಆದತ್ತು ಇದ್ರಾಗ ಆದತ್ತು ಮ್ಯಾಪಿಂಗ್ ಆಫ್ f of x ಹಿಂಗ ಬರೀ ನಾ ಹೆಂಗ್ ಬಿಡ್ಸಾತ ನೋಡ್ರಿ. ಈಗ ಹಿಂಗ ಬರೀ ಒಂದು ಮಾರ್ಕ್ಸ್ ಬರ್ತದ. ಒಮ್ಮೆ ಕೊಡ್ತಾರ ಒಮ್ಮೆ ಕೊಡ್ತಾರೆ. 1 1 ರೈಟ್. ಸೊ 1 1 ಏನಾಗತ್ತೆ ನೋಡ್ರಿ. for all x1 x2 belongs r, that is f of x1 is equal to f of x2. f of x1 ಅಂದ್ರೆ ಏನನ್ನ ಇಲ್ಲಿ 4x1 3 equal to 4x2 3. 3 cancel. 4x1 is equal to 4x2. 4 cancel. x1 is equal to x2. hence f is 1 1. on to ನೋಡ್ರಿ. on to ಚೆಕ್ ಮಾಡ್ರಿ. let y belongs to r, y is equal to f of x. fine. y belongs to r, y is equal to f of x. y ಅಂದ್ರೆ ಏನದ 4x 3. so x ಏನಾಗ್ತದ ನೋಡ್ರಿ. 4x is equal to y 3. x is equal to y 3 divided by 4. ಈಗ ಏನಾದ್ರು ತುಂಬಿದ್ರೆ ಇಲ್ಲಿ ಏನು ಬೇಕಾ ತುಂಬ್ರಿ r ಒಳಗೆ ಬರ್ತಾವ. ಯಾಕಂದ್ರೆ ರೂಟ್ r ಒಳಗೆ ಏನು ಬರಲ್ಲ. ರೂಟ್ ಆಫ್ ನೆಗೆಟಿವ್ ನಂಬರ್ಸ್ ಇಲ್ಲಿ ರೂಟ್ ಇಲ್ವೇ ಇಲ್ಲ. ನೋ ಪ್ರಾಬ್ಲಮ್. belongs to r ಇಲ್ಲಿ ಬರೀಬೇಕು. hence for every y belongs to r there exists x belongs to r ಅಂತ ಬರ್ತದೆ. just to ಕೂಡಿಸಿ ಬರ್ತದೆ. y 3 by 4 belongs to r. hence f is on 2. ಹೌದಾ? ಲಾಸ್ಟ್ ಇನ್ವರ್ಟಿಬಲ್ ಕಂಡುಹಿಡಿಬೇಕು. to find f inverse ಅನ್ಬೇಕು. to find f inverse ನೋಡ್ರಿ ಬಹಳ ಈಜಿ. ಇಲ್ಲಿ ಏನು ಬಂದಿರ್ತದ ಇದನ್ನ ಬರೆದು ಬೈಯರ್ದು ಹೋಗ್ತದ. ಓಕೆ f of x is equal to y. ಹೌದಾ? f inverse ಏನಾಗ್ತದ? x is equal to f inverse y. hence
f inverse y is equal to ಎಷ್ಟು ಅಂತ ನೋಡಿ ಇದು y minus 3/4. Similarly f inverse x is equal to x minus 3/4. ಇಷ್ಟು ಮಾಡಿದ್ರೆ ಸಾಕು 1 ಮಾರ್ಕ್ಸ್ and GV. ಸೊಲ್ಯೂಷನ್ ಬುಕ್ಗಳಿಗೆ ಏನೇನು ಕೊಟ್ಟಿರ್ತಾರೆ ಅಂತ ಕೆಲಸ ಹೋಗಬೇಡಿ, ಇವನ್ನ ಅಷ್ಟನ್ನು ಬಿಟ್ಬಿಟ್ಟು ನೀವು ಫೈನ್ 1 ಮಾರ್ಕಿಗೆ ಅದು ಸಾಕು. x f of x equal to y, x equal to f inverse y. So x already ಕಂಡುಹಿಡಿದಿರ್ತೀವಿ ಇಲ್ಲಿ, ಸೊ ಬಗೆಯದು. So x is equal to f inverse y, so f inverse y equal to y minus 3/4. So y ತೆಗೆದು x ಹಾಕೊಂಡ್ಬಿಡಿ, f inverse x equal to x minus 3/4. So ಇದನ್ನ belongs to r ಅಂತ ಬರ್ಕೊಂಡ್ಬಿಡಿ. ಇಷ್ಟು ಮಾಡಿದ್ರೆ ಅಂದ್ರೆ 5 ಮಾರ್ಕ್ಸ್ ಕೊಡ್ತಾರೆ ನೀವು, ಇನ್ನು 30 ಮಾರ್ಕ್ಸ್ ತಗೋಬೇಕು. ಫೈನ್. ಸೊ ಇಷ್ಟದ ನೋಡಿ, ಅಂಡರ್ಸ್ಟುಡ್? ಭಾಳ ಈಸಿ ಅದ. ಅಲ್ಲಿನೂ ಸೇಮ್ ಟು ಸೇಮ್ ಮಾಡ್ತಿದ್ರಿ ಇಲ್ಲಿ ಮಟ್ಟ. ಇವು ಎರಡು 4 ಮಾರ್ಕ್ಸ್ ಗೆ ಅಲ್ಲಿ ಸೇಮ್. ಇಲ್ಲಿ ಇನ್ವರ್ಟಿಬಲ್, ಇಲ್ಲಿ ಇದೊಂದು ಬರಿಬೇಕಾ ಮಿಸ್ ಮಾಡಿದೆ ನನ್ನ. ಹೆನ್ಸ್ f is invertible ಅಂತ ಬರಿಬೇಕು. ಓಕೆ, ದಿಸ್ ಶುಡ್ ನಾಟ್ ಬಿ ಮಿಸ್ಡ್. ವೆರಿ ವೆರಿ ಇಂಪಾರ್ಟೆಂಟ್. ಇನ್ವರ್ಟಿಬಲ್ ಅನ್ನು 5 ಮಾರ್ಕ್ಸ್ ಗೆ ನೋಡುತ್ತೆ. ಹೆನ್ಸ್ f is invertible. ಇನ್ವರ್ಟಿಬಲ್ ಇದ್ರೆ ಮಾತ್ರ ಇನ್ವರ್ಸ್ ಕಂಡುಹಿಡಿಯಲಿಕ್ಕೆ ಬರ್ತದೆ. ಇನ್ವರ್ಟಿಬಲ್ ಯಾವಾಗ ಆಗ್ತದೆ? 1 1 on 2 ಆಗಿದ್ರೆ ಮಾತ್ರ ಇನ್ವರ್ಟಿಬಲ್ ಆಗ್ತದೆ. ಇನ್ವರ್ಟಿಬಲ್ ಕ್ವೆಶ್ಚನ್ ಕೇಳಿದ್ರೆ 1 1 on 2 ನೀವು ಪ್ರೂವ್ ಮಾಡಲೇಬೇಕು ಅದನ್ನ. hence f is not on to ಬರ್ತಿದ್ರಿ ಮತ್ತೆ ನಾಟ್ ಇನ್ವರ್ಟಿಬಲ್ ಆಗ್ತವಾಗಲ್ಲ. ಫೈನ್. yes, note it down very fast.